ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಎಲೆಕ್ಷನ್ ಬಾಂಡ್ ವಿಷಯದಲ್ಲಿ ಒಂದಷ್ಟು ಕುತೂಹಲಗಳಿಗೆ ಈಗ ತೆರೆ ಬೀಳ್ತಾ ಇದೆ. ಅಲ್ಲಿ ಕೋಟ್ಯಂತರ ರೂಪಾಯಿ ಹಣವನ್ನ ದೇಣಿಗೆಯಾಗಿ ಕೊಟ್ಟವರು ಯಾರು ಅನ್ನೋದನ್ನ ಹೇಳಿದ SBI ಯಾವ್ಯಾವ ಪಕ್ಷಕ್ಕೆ ಯಾರ್ಯಾರು ಎಷ್ಟೆಷ್ಟು ದೇಣಿಗೆಯನ್ನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನ ಬಹಿರಂಗ ಮಾಡಿರಲಿಲ್ಲ. ಅದು ಸಾಕಷ್ಟು ಚರ್ಚೆಗೆ, ಅನುಮಾನಗಳಿಗೆ ಕಾರಣ ಆಗಿತ್ತು. ಈ ಬಗ್ಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ SBIಗೆ ಗದರಿದೆ, ಅಂತಿಮ ಅವಕಾಶವನ್ನ ಕೂಡ ಕೊಟ್ಟಿದೆ. SBI ಬಾಂಡ್ಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಈ ಮಧ್ಯೆ ಚುನಾವಣಾ ಬಾಂಡ್ಗಳ ಮೂಲಕ ಕಳೆದ 5 ವರ್ಷಗಳ ಅವಧಿಯಲ್ಲಿ ಸಂಗ್ರಹವಾದ ಹಣ ಸುಮಾರು 12,000 ಕೋಟಿ ರೂಪಾಯಿಗಳು. ಅದರಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸಿಂಹಪಾಲು ಸಂದಾಯ ಆಗಿದೆ. ಅದಾದ ನಂತರ 2ನೇ ಸ್ಥಾನದಲ್ಲಿ, 2ನೇ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಇರಬೇಕಾಗಿತ್ತು. ಆದ್ರೆ ಅಲ್ಲಿ 2ನೇ ಸ್ಥಾನವನ್ನ ಪಶ್ಚಿಮ ಬಂಗಾಳದ ತೃಣಮೂಲ ಕಾಂಗ್ರೆಸ್ ಪಡ್ಕೊಂಡಿದೆ. ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದ್ರೆ ಆ ನಂತರದ ಸ್ಥಾನದಲ್ಲಿ BRS, BJD, DMK ಹಾಗೂ YSRCP ಪಕ್ಷಗಳಿವೆ. ಇನ್ನು ನಮ್ಮ ರಾಜ್ಯದ JDSಗೆ ಕೂಡ ದೇಣಿಗೆ ಹಣ ಸಿಕ್ಕಿದೆ. ಅದರ ಮಾಹಿತಿ ಕೂಡ ಈಗ ಸ್ವಲ್ಪ ಹೊರಬೀಳ್ತಾ ಇದೆ. ಇನ್ನು ಲಾಟರಿ ಡಾನ್ ಯಾವ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದ್ದಾನೆ ಅನ್ನೋ ಮಾಹಿತಿ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಹಾಗಾದ್ರೆ ಈಗ ಹೊರಬಿದ್ದ ಮಾಹಿತಿಯಲ್ಲಿ ಯಾವೆಲ್ಲ ಅಂಶಗಳಿವೆ, ಯಾವ್ಯಾವ ಪಕ್ಷಗಳಿಗೆ ಯಾರ್ಯಾರು ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಚುನಾವಣಾ ಬಾಂಡ್ ಕುರಿತಾಗಿ ಸುಪ್ರೀಂ ಕೋರ್ಟ್ ಕೊಟ್ಟ ತೀರ್ಪು ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತ್ತು. ಅಲ್ಲಿ ಸಂಗ್ರಹವಾಗಿರೋದು ಒಟ್ಟು 12,000 ಕೋಟಿ ರೂಪಾಯಿಗಳಷ್ಟು ಹಣ. ಅದರಲ್ಲಿ 6,000 ಕೋಟಿ ರೂಪಾಯಿಗಳಷ್ಟು ಬಿಜೆಪಿಗೆ ಹೋಗಿದೆ. ಉಳಿದ ಹಣವನ್ನ ಇನ್ನುಳಿದ ಪಕ್ಷಗಳು ಹಂಚಿಕೊಂಡಿವೆ. ಹಾಗೆ ನೋಡಿದ್ರೆ 12,000 ಕೋಟಿ ಅನ್ನೋದು ಈ ದೇಶದ ರಾಜಕೀಯ ಪಕ್ಷಗಳಿಗೆ ತುಂಬಾ ದೊಡ್ಡ ಹಣ ಅಂತೇನು ಅನ್ಸೋದಿಲ್ಲ. ಕಳೆದ ಬಾರಿ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಅಧಿಕಾರಿಗಳು ಸೀಸ್ ಮಾಡಿದ ಹಣ, ಆಭರಣ ಹಾಗೂ ಇನ್ನಿತರ ಅಕ್ರಮ ಗಿಫ್ಟುಗಳ ಮೊತ್ತಾನೆ ಸುಮಾರು 511 ಕೋಟಿ ರೂಪಾಯಿಗಳು. ಇದು ಸೀಸ್ ಆಗಿದ್ದು ಮಾತ್ರ. ಹಾಗಾದ್ರೆ ಹಂಚಿಕೆ ಆಗಿದ್ದೆಷ್ಟು? ನಮ್ಮಲ್ಲಿರೋದು 224 ಕ್ಷೇತ್ರಗಳು. ಅಲ್ಲಿ ಪ್ರತಿ ಕ್ಷೇತ್ರಕ್ಕೆ ಕನಿಷ್ಠ 30 ಕೋಟಿ ರೂಪಾಯಿಗಳಷ್ಟು ಹಣ ಖರ್ಚಾಗಿದೆ ಅಂದ್ಕೊಂಡ್ರು ಅದು 6,500 ಕೋಟಿ ರೂಪಾಯಿ ಅಷ್ಟಾಗುತ್ತೆ. ಹೀಗಾಗಿ 12,000 ಕೋಟಿ ಅನ್ನೋದು 2 ರಾಜ್ಯಗಳ ಚುನಾವಣೆಗೂ ಸಾಕಾಗುವಷ್ಟು ಹಣ ಅಲ್ಲ. ಇದು ರಾಜಕೀಯ ಪಕ್ಷಗಳಿಗೆ ದೊಡ್ಡ ಮೊತ್ತನೂ ಅಲ್ಲ. ಇದಲ್ಲದೆ ಕೂಡ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ ಹಿಂಬಾಗಿಲ ಮೂಲಕ ಸಂಗ್ರಹ ಆಗಿರುತ್ತೆ. ಆದ್ರೂ ಚುನಾವಣಾ ಬಾಂಡ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ಯಾಕಪ್ಪ ಅಂದ್ರೆ ಈ ಹಗರಣದ ಬಗ್ಗೆ ಸುಪ್ರೀಂ ಕೋರ್ಟ್ ಚುನಾವಣೆಯ ಸಂದರ್ಭದಲ್ಲಿ ಮಾತಾಡ್ತು ಅನ್ನೋ ಕಾರಣಕ್ಕೆ. ಈ ಬಾಂಡ್ಗಳನ್ನ ಪ್ರಾರಂಭ ಮಾಡಿದ್ದು ಆಡಳಿತಾರೂಢ ಪಕ್ಷ. ಹೀಗಾಗಿ ಇದು ವೈಟ್ ಕಾಲರ್ ಭ್ರಷ್ಟಾಚಾರ ಅಂತ ಪ್ರತಿಪಕ್ಷಗಳು ಆಡಳಿತ ಪಕ್ಷದ ವಿರುದ್ಧ ಬೆರಳು ತೋರಿಸೋದಕ್ಕೆ ಶುರು ಮಾಡಿದ್ವು. ಇಡಿ ರೈಡ್ ಆದಾಗಲೆಲ್ಲ ಕಂಪನಿಗಳು ಆಡಳಿತಾರೂಢ ಪಕ್ಷಗಳಿಗೆ ಹಣ ಕೊಟ್ಟಿವೆ ಅನ್ನೋ ಆರೋಪ ಕೇಳಿಬಂತು. ಲಾಟರಿ ಡಾನ್ ಒಬ್ಬ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬಿಜೆಪಿಗೆ ಕೊಟ್ಟಿದ್ದಾನೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗೋದಕ್ಕೆ ಶುರುವಾಯಿತು. ಈ ಎಲ್ಲ ಆರೋಪಗಳು, ಆಪಾದನೆಗಳಿಗೆ ತೆರೆ ಎಳೆಯೋ ನಿಟ್ಟಲ್ಲಿ ಚುನಾವಣಾ ಆಯೋಗವೇ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದೆ. ಅದರಲ್ಲಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ ಅನ್ನೋ ಮಾಹಿತಿಯ ಜೊತೆಗೆ ಒಂದಷ್ಟು ಪಕ್ಷಗಳು ಯಾರ್ಯಾರಿಂದ ಹಣ ಪಡ್ಕೊಂಡಿದ್ದಾರೆ ಅನ್ನೋದು ಕೂಡ ಬಹಿರಂಗಗೊಳ್ತಾ ಇದೆ. ಇಲ್ಲಿ ಒಟ್ಟು 12,769 ಕೋಟಿಗೂ ಅಧಿಕ ಮೊತ್ತದ ಎಲೆಕ್ಟೋರಲ್ ಬಾಂಡ್ಗಳು ಬಿಕ್ರಿಯಾಗಿದ್ವು. ಆ ಪೈಕಿ 47%ಕ್ಕಿಂತಲೂ ಹೆಚ್ಚು ಮೊತ್ತದ ಬಾಂಡ್ಗಳನ್ನ ಪಡ್ಕೊಂಡಿರೋದು ಕೇಂದ್ರದಲ್ಲಿ ಆಡಳಿತವನ್ನ ನಡೆಸ್ತಾ ಇರುವ ಬಿಜೆಪಿ. ಹಾಗೆ ನೋಡಿದ್ರೆ 2019ರಿಂದ ಇಲ್ಲಿವರೆಗೆ ಬಿಜೆಪಿ ಪಡೆದಿರುವ ಒಟ್ಟು ಮೊತ್ತ 6,986 ಕೋಟಿ ರೂಪಾಯಿ. ಇದರಲ್ಲಿ 2,555 ಕೋಟಿ ರೂಪಾಯಿಗಳಷ್ಟು ಹಣವನ್ನ 2019-20 ಸಮಯದಲ್ಲೇ ಬಿಜೆಪಿ ಪಕ್ಷ ಪಡ್ಕೊಂಡಿದೆ. ಇನ್ನು ಬಿಜೆಪಿಯ ನಂತರ 2ನೇ ಸ್ಥಾನದಲ್ಲಿ TMC ಇದೆ. ಮಮತಾ ಬ್ಯಾನರ್ಜಿ ನಾಯಕತ್ವದ TMC ಒಟ್ಟು 1,396.94 ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿದ್ರೆ, 3ನೇ ಸ್ಥಾನದಲ್ಲಿರುವ ಕಾಂಗ್ರೆಸ್ 1,334.36 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಪಡ್ಕೊಂಡಿದೆ. ಹಾಗೆ BRS 1,322 ಕೋಟಿ ರೂಪಾಯಿಗಳನ್ನ ಪಡ್ಕೊಂಡಿದೆ. ಆ ಬಳಿಕ 944 ಕೋಟಿ ರೂಪಾಯಿಗಳಷ್ಟು ಬಾಂಡ್ ಅನ್ನು ಪಡ್ಕೊಂಡಿರುವ BJD ಇದ್ರೆ, DMKಗೆ 656.5 ಕೋಟಿ ರೂಪಾಯಿಗಳಷ್ಟು ಹಣ ಸಿಕ್ಕಿದೆ. ಇನ್ನು ಆಂಧ್ರ ಪ್ರದೇಶದ ಆಡಳಿತಾರೂಢ YSR ಕಾಂಗ್ರೆಸ್ 442.5 ಕೋಟಿಯಷ್ಟು ದೇಣಿಗೆಯನ್ನು ಪಡ್ಕೊಂಡಿದೆ. ಇನ್ನು ಅಲ್ಲಿ ಅಧಿಕಾರದಲ್ಲಿಲ್ಲದ TDPಗೆ ಕೂಡ 180.35 ಕೋಟಿ ರೂಪಾಯಿಗಳಷ್ಟು ಹಣ ದೇಣಿಗೆಯ ರೂಪದಲ್ಲಿ ಬಂದಿದ್ದು, JDS ಪಕ್ಷಕ್ಕೆ 89.75 ಕೋಟಿ ರೂಪಾಯಿಗಳಷ್ಟು ಹಣ ಬಾಂಡ್ಗಳ ಮೂಲಕ ದೇಣಿಗೆಯಾಗಿ ಸಿಕ್ಕಿದೆ. ಆ ನಂತರ 14.05 ಕೋಟಿಯನ್ನ ಪಡ್ಕೊಂಡಿರುವ ಸಮಾಜವಾದಿ ಪಕ್ಷ ಇದ್ರೆ, ಅಕಾಲಿ ದಳಕ್ಕೆ 7.26 ಕೋಟಿ, AIADMKಗೆ 6.05, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷಕ್ಕೆ 50 ಲಕ್ಷ ರೂಪಾಯಿಗಳಷ್ಟು ಎಲೆಕ್ಷನ್ ಬಾಂಡ್ಗಳ ಮೂಲಕ ದೇಣಿಗೆ ಸಂದಾಯ ಆಗಿದೆ. ಇನ್ನು BSP, CPI, CPM, AIMIM ನಂತಹ ಪಕ್ಷಗಳು ತಾವು ಚುನಾವಣಾ ಬಾಂಡ್ಗಳ ಮೂಲಕ ಹಣವನ್ನ ಪಡ್ಕೊಂಡಿಲ್ಲ ಅಂತ ತಿಳಿಸಿವೆ. ಇದು ಆಯಾ ರಾಜಕೀಯ ಪಕ್ಷಗಳು ಸಲ್ಲಿಸಿರುವ ಅಫಿಡವಿಟ್ ನಲ್ಲಿನ ಮಾಹಿತಿ. ಇನ್ನು ಈ ಬಗ್ಗೆ ಮತ್ತಷ್ಟು ಸ್ಪಷ್ಟ ಮಾಹಿತಿಯನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ SBIಗೆ ಮತ್ತೊಂದು ನಿರ್ದೇಶನವನ್ನು ಕೊಟ್ಟಿದೆ. ಯಾವುದೇ ಭಯ, ಒತ್ತಡ, ಪೂರ್ವಾಗ್ರಹಗಳಿಲ್ಲದೆ ಮಾಹಿತಿಯನ್ನ ಬಿಡುಗಡೆ ಮಾಡಿ ಅಂತ ಚೀಫ್ ಜಸ್ಟಿಸ್ ಚಂದ್ರ
ಚಂದ್ರಚೂಡ್ ಅವರಿದ್ದ 5 ಸದಸ್ಯರ ನ್ಯಾಯಪೀಠ SBIಗೆ ಆದೇಶ ಕೊಟ್ಟಿದೆ. ಮಾರ್ಚ್ 21 ಅಂದ್ರೆ ಮುಂದಿನ ಗುರುವಾರದ ಒಳಗಾಗಿ ಆ ಎಲ್ಲ ಮಾಹಿತಿಯನ್ನ ಸಲ್ಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ SBIಗೆ ಸ್ಪಷ್ಟ ನಿರ್ದೇಶನವನ್ನ ಕೊಟ್ಟಿದೆ. ಗೆಳೆಯರೆ, ಈಗ ಬಿಡುಗಡೆ ಆಗಿರೋ ಪಟ್ಟಿನೇ ದೇಶದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ಈ ಪಟ್ಟಿಯಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರುವ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಕಂಪನಿಯ ಮಾಲೀಕ ಸ್ಯಾಂಟಿಯಾಗೋ ಮಾರ್ಟಿನ್ ಬಗ್ಗೆ ಅತಿ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅವನು ತನ್ನ ಕಂಪನಿಯ ಮೇಲೆ ತನಿಖಾ ಸಂಸ್ಥೆಗಳು ದಾಳಿ ಮಾಡಿದಾಗಲೆಲ್ಲ ಚುನಾವಣಾ ಬಾಂಡ್ಗಳನ್ನ ಖರೀದಿ ಮಾಡಿದ್ದ. ಹೀಗಾಗಿ ಆ ಎಲ್ಲ ಹಣವು ಕೂಡ ಬಿಜೆಪಿ ಪಕ್ಷಕ್ಕೆ ಹೋಗಿದೆ ಅನ್ನೋ ಆರೋಪವನ್ನ ಕಾಂಗ್ರೆಸ್ ಸೇರಿದ ಹಾಗೆ ಸಾಕಷ್ಟು ಪಕ್ಷಗಳು ಮಾಡಿದ್ವು. ಜನ ಕೂಡ ಇದು ನಿಜಾನೇ ಇರಬೇಕು ಅಂತ ಅಂದ್ಕೊಂಡಿದ್ರು. ಯಾಕೆಂದ್ರೆ ಅಲ್ಲಿ ಬಾಂಡ್ ಖರೀದಿ ಹಾಗೂ ಫ್ಯೂಚರ್ ಗೇಮಿಂಗ್ ಮೇಲೆ ನಡೆದ ದಾಳಿಗಳ ನಡುವೆ ಹೆಚ್ಚು ದಿನಗಳ ಅಂತರ ಇರಲಿಲ್ಲ. ಹೀಗಾಗಿ ಅಲ್ಲಿ ಇಂಥದ್ದೊಂದು ಅನುಮಾನ ಸಹಜವಾಗಿ ಮೂಡ್ತಾ ಇತ್ತು. ಆದ್ರೆ ಈಗ ಸಿಕ್ಕಿರೋ ಮಾಹಿತಿ ಈ ಅನುಮಾನಗಳಿಗೆ ಒಂದಷ್ಟು ಮಟ್ಟಿಗೆ ಉತ್ತರವನ್ನು ಕೊಡ್ತಾ ಇದೆ. ಅದರಲ್ಲೂ DMK ಪಕ್ಷ ಬಿಡುಗಡೆ ಮಾಡಿರುವ ಮಾಹಿತಿಯಲ್ಲಿ ತನಗೆ ಬಂದಿರುವ ಒಟ್ಟು ದೇಣಿಗೆಯ ಪೈಕಿ ಸರಿಸುಮಾರು 509 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಫ್ಯೂಚರ್ ಗೇಮಿಂಗ್ ಕಂಪನಿ ಕೊಟ್ಟಿದೆ ಅಂತ ಘೋಷಿಸಿಕೊಂಡಿದೆ. ಅಲ್ಲಿಗೆ ಮಾರ್ಟಿನ್ ಖರೀದಿ ಮಾಡಿದ ಎಲ್ಲ ಹಣ ಕೂಡ ಬಿಜೆಪಿಗೆ ಹೋಗಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಇಲ್ಲಿ ವ್ಯಾಪಾರಿ ಕಂಪನಿಗಳು ಕೇವಲ ಆಡಳಿತಾರೂಢ ಪಕ್ಷಗಳಿಗೆ ಮಾತ್ರ ಹಣ ಕೊಡುತ್ತವೆ ಅನ್ನೋದು ಸುಳ್ಳು. ಅವರಿಗೆ ಎಲ್ಲ ಪಕ್ಷಗಳೂ ಬೇಕು, ಎಲ್ಲರಿಂದಲೂ ಕಾಲಕ್ಕೆ ಲಾಭ ಸಿಗಬೇಕು. ಹೀಗಾಗಿ ಅವರು ಎಲ್ಲರಿಗೂ ಹಣ ಕೊಡ್ತಾ ಹೋಗ್ತಾರೆ. ಕಳೆದ ಬಾರಿ TMC ಸಂಸದೆ ಮಹುವಾ ಮೊಯ್ತ್ರಾ ಅದಾನಿಯ ವಿರುದ್ಧ ಪ್ರಶ್ನೆ ಕೇಳೋದಿಕ್ಕೆ ಅಂತಲೇ ಅದಾನಿಯ ಪ್ರತಿಸ್ಪರ್ಧಿ ಕಂಪನಿಯಿಂದ ಲಂಚ ಪಡ್ಕೊಂಡಿದ್ರು ಅನ್ನೋ ಆರೋಪ ನಿಮಗೆ ನೆನಪಿರ್ಬೇಕಲ್ವೇ? ತಮ್ಮ ವ್ಯಾಪಾರಿ ಪ್ರತಿಸ್ಪರ್ಧಿಗಳಿಗೆ ಎಲ್ಲಾದ್ರೂ ಲಾಭ ಆಗ್ತಿದೆ ಅಂದ್ರೆ ಅದನ್ನ ತಡೆಯೋದಿಕ್ಕೆ, ಆ ಲಾಭವನ್ನ ತಾವು ಪಡ್ಕೊಳ್ಳೋ ಪ್ರಯತ್ನ ಮಾಡೋದಿಕ್ಕೆ ಪ್ರತಿಪಕ್ಷಗಳನ್ನ ಬಳಸ್ಕೊಳ್ಳೋದು, ಅವರ ಮೂಲಕ ಇನ್ಫ್ಲೂಯೆನ್ಸ್ ಮಾಡಿಸೋದು, ಇದೆಲ್ಲ ಕಾರ್ಪೊರೇಟ್ ಕಂಪನಿಗಳಿಗೆ ಹೊಸತೇನಲ್ಲ. ಸೊ ಇಲ್ಲಿ ಎಲ್ಲ ಪಕ್ಷಗಳು ಕಾರ್ಪೊರೇಟ್ ಕಂಪನಿಗಳ ಫಲಾನುಭವಿಗಳೇ. ಅವ್ರು ಕೊಡೋ ಹಣ ಎಲ್ಲರನ್ನೂ ತಲುಪುತ್ತೆ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಬೇಡ. ಇನ್ನು ಇಲ್ಲಿ ಫ್ಯೂಚರ್ ಗೇಮಿಂಗ್ ಗ್ರೂಪ್ ಇದೆಯಲ್ಲ, ಇವರದ್ದು ಲಾಟರಿ ಉದ್ಯಮ. ಅದರ ಜೊತೆಗೆ ಆನ್ಲೈನ್ ಗೇಮಿಂಗ್ ಮೇಲೆ ಕೂಡ ಈ ಸಂಸ್ಥೆ ದೊಡ್ಡ ಮಟ್ಟದ ಹೂಡಿಕೆಗಳನ್ನು ಮಾಡಿದೆ. ನಮ್ಮ ಮೊಬೈಲ್ಗಳಲ್ಲಿ ಸಿಗೋ ಬಹುತೇಕ ಆನ್ಲೈನ್ ಬೆಟ್ಟಿಂಗ್ ಆಪ್ಗಳು ಇದೇ ಫ್ಯೂಚರ್ ಗ್ರೂಪ್ ನ ಮಾಲೀಕತ್ವದಲ್ಲಿವೆ. ಈ ಸಂಸ್ಥೆ 2021 ಏಪ್ರಿಲ್ 5ರಿಂದ 22 ಜನವರಿ 1 ನಡುವೆ 249 ಕೋಟಿ, ಏಪ್ರಿಲ್ 11, 2022ರಿಂದ ಅಕ್ಟೋಬರ್ 12, 2022 ನಡುವೆ 160 ಕೋಟಿ ಹಾಗೂ ಏಪ್ರಿಲ್ 2023ರಲ್ಲಿ 40 ಕೋಟಿ ರೂಪಾಯಿಗಳಷ್ಟು ಮೌಲ್ಯದ ಬಾಂಡ್ಗಳನ್ನ ಖರೀದಿ ಮಾಡಿ ಅದಷ್ಟನ್ನು DMK ಪಕ್ಷಕ್ಕೆ ಕೊಟ್ಟಿದೆ. ಇದಲ್ಲದೆ ಎರಡನೇ ಅತಿದೊಡ್ಡ ದೇಣಿಗೆದಾರ ಕಂಪನಿ ಅನ್ನಿಸ್ಕೊಳ್ತಾ ಇರೋ ಮೇಘಾ ಎಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿ ಕೂಡ DMKಗೆ 105 ಕೋಟಿ ರೂಪಾಯಿಗಳಷ್ಟು ಹಣವನ್ನ ದೇಣಿಗೆಯಾಗಿ ಕೊಟ್ಟಿದೆ. ಈ ಮೇಘಾ ಎಂಜಿನಿಯರಿಂಗ್ ಅಂದ್ರೆ ನೀವು TV9 ಅನ್ನೋ ಸುದ್ದಿವಾಹಿನಿಯನ್ನ ನೋಡ್ತಾ ಇರ್ತೀರಿ ಅಲ್ವೇ, ಅದರ ಮಾಲೀಕತ್ವವನ್ನು ಹೊಂದಿರುವ ಕಂಪನಿ. ಹಾಗೆ ಇಂಡಿಯಾ ಸಿಮೆಂಟ್ 14 ಕೋಟಿ, ಸನ್ ನೆಟ್ವರ್ಕ್ 10 ಕೋಟಿ, ತ್ರಿವೇಣಿ 8 ಕೋಟಿ, ರಾಮ್ಕೋ ಸಿಮೆಂಟ್ 5 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನ DMKಗೆ ಕೊಟ್ಟಿವೆ. ಹೀಗಾಗಿ DMK ಕೂಡ ಸಖತ್ತಾಗಿ ದೇಣಿಗೆಯನ್ನು ಸ್ವೀಕರಿಸಿದೆ. ಇನ್ನು ಕಾಂಗ್ರೆಸ್, TMC, ಬಿಜೆಪಿ ಸೇರಿದ ಹಾಗೆ ಇನ್ನುಳಿದ ರಾಜಕೀಯ ಪಕ್ಷಗಳು ಯಾರ್ಯಾರಿಂದ ಎಷ್ಟೆಷ್ಟು ಹಣವನ್ನ ಪಡ್ಕೊಂಡಿವೆ ಅನ್ನೋ ಲೆಕ್ಕವನ್ನ ಇದುವರೆಗೆ ಕೊಟ್ಟಿಲ್ಲ. ಹೀಗಾಗಿ ಆ ಲೆಕ್ಕ ಸಿಕ್ಕ ನಂತರ ಮೋಸ್ಟ್ಲಿ ಅವರ ಬಾಯಿಗಳಿಗೆ ಕೂಡ ಬೀಗ ಬೀಳಬಹುದು. ಇನ್ನು ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ JDSಗೆ ಒಟ್ಟು 89.75 ಕೋಟಿ ರೂಪಾಯಿಗಳಷ್ಟು ಹಣ ಎಲೆಕ್ಷನ್ ಬಾಂಡ್ಗಳ ಮೂಲಕ ಬಂದಿದೆ. ಅವರಿಗೆ ಅತಿ ಹೆಚ್ಚು ದೇಣಿಗೆಯನ್ನ ಕೊಟ್ಟಿರೋದು ಮೇಘಾ ಎಂಜಿನಿಯರಿಂಗ್ ಅಂಡ್ ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್. ಅವರು ಒಟ್ಟು 50 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಚುನಾವಣಾ ಬಾಂಡ್ಗಳ ಮೂಲಕ JDSಗೆ ಕೊಟ್ಟಿದ್ದಾರೆ. ಇನ್ನು ಎರಡನೇ ಸ್ಥಾನದಲ್ಲಿ ಆಂಬಸಿ ಗ್ರೂಪ್ ಇದೆ. ಅವರು 22 ಕೋಟಿ ರೂಪಾಯಿಗಳನ್ನ ಎಲೆಕ್ಷನ್ ಬಾಂಡ್ಗಳ ಮೂಲಕ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಹಾಗೇನೆ JSW ಸ್ಟೀಲ್ 5 ಕೋಟಿ ಮತ್ತು ಇನ್ಫೋಸಿಸ್ 1 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಬಾಂಡ್ ಮೂಲಕ JDSಗೆ ಸಂದಾಯ ಮಾಡಿದೆ. AIADMKಗೆ ಬಂದಿರೋ 6.05 ಕೋಟಿಲಿ 5 ಕೋಟಿ ರೂಪಾಯಿಗಳನ್ನ ಚೆನ್ನೈ ಸೂಪರ್ ಕಿಂಗ್ಸ್ ಕೊಟ್ಟಿದ್ರೆ, ಲಕ್ಷ್ಮಿ ಮೆಷಿನ್ ವರ್ಕ್ 1 ಕೋಟಿ ಹಾಗೂ ಗೋಪಾಲ್ ಶ್ರೀನಿವಾಸನ್ 5 ಲಕ್ಷ ರೂಪಾಯಿಗಳಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ. ಹಾಗೇನೆ JDUಗೆ ಒಟ್ಟು 13 ಕೋಟಿಯಷ್ಟು ದೇಣಿಗೆ ಬಂದಿದೆ. ಅದರಲ್ಲಿ ಶ್ರೀ ಸಿಮೆಂಟ್ 2 ಕೋಟಿ, ಭಾರತಿ ಏರ್ಟೆಲ್ 1 ಕೋಟಿ ರೂಪಾಯಿಗಳನ್ನ ಕೊಟ್ಟಿದೆ ಅನ್ನೋದನ್ನ ಆ ಪಕ್ಷ ಘೋಷಿಸಿಕೊಂಡಿದೆ. ಇನ್ನುಳಿದ 10 ಕೋಟಿಯ ಬಗ್ಗೆ ಅವರು ಮಾಹಿತಿಯನ್ನು ಇದುವರೆಗೆ ಹಂಚಿಕೊಂಡಿಲ್ಲ. ಹಾಗೇನೆ NCPಗೆ ನಿಯೋಟಿಯಾ ಫೌಂಡೇಶನ್ ಮತ್ತು ಭಾರತಿ ಏರ್ಟೆಲ್ ತಲಾ 2 ಕೋಟಿ ಕೊಟ್ಟಿದ್ದಾರೆ. ಸೆರಮ್ ಇನ್ಸ್ಟಿಟ್ಯೂಟ್ ನ ಸೈರಸ್ ಪೂನಾವಾಲಾ 3.25 ಕೋಟಿ ರೂಪಾಯಿಗಳಷ್ಟು ಹಣವನ್ನ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಅವಿನಾಶ್ ಬೋನ್ಸ್ಲೆ 4.25 ಕೋಟಿ ಕೊಟ್ಟಿದ್ರೆ, ಬಜಾಜ್ ಫೈನಾನ್ಸ್ 7 ಕೋಟಿ ರೂಪಾಯಿಗಳಷ್ಟು ಹಣವನ್ನ ಚುನಾವಣಾ ಬಾಂಡ್ಗಳ ಮೂಲಕ ದೇಣಿಗೆಯಾಗಿ ಕೊಟ್ಟಿದೆ.
ಗೆಳೆಯರೆ, ಇಲ್ಲಿ ಬಿಜೆಪಿ ಹಾಗೂ ಇನ್ನಿತರ ಪಕ್ಷಗಳಿಗೆ ಕೊಡಲಾದ ದೇಣಿಗೆಯ ವಿವರ ಕೂಡ ಹೊರಬರಲೇಬೇಕು. ಖಂಡಿತ ಅದು ಕೂಡ ಇವತ್ತಲ್ಲ ನಾಳೆ ಹೊರಬರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಹಣ ಬ್ಯಾಂಕ್ ಮೂಲಕ ಅಂದ್ರೆ ಬಾಂಡ್ಗಳ ಮೂಲಕ ಸಂದಾಯ ಆಗಿರೋದ್ರಿಂದ ಎಷ್ಟೆಷ್ಟು ಹಣ ಯಾರ್ಯಾರಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಈ ಹಿಂದೆ ಇದೇ ಹಣವನ್ನ ನಗದು ರೂಪದಲ್ಲಿ ನೇರವಾಗಿ ಕೊಡಲಾಗ್ತಾ ಇತ್ತಲ್ಲ, ಆಗ ಇಷ್ಟೂ ಕೂಡ ಮಾಹಿತಿ ನಮಗೆ ಲಭ್ಯವಾಗುವ ಸಾಧ್ಯತೆಗಳಿರಲಿಲ್ಲ. ಹಾಗಂತ ಈಗಲೂ ಕೂಡ ಎಲ್ಲ ಹಣವನ್ನು ಬಾಂಡ್ ಮೂಲಕವೇ ಕೊಟ್ಟಿದ್ದಾರೆ ಅಂತಲ್ಲ. ಒಂದಷ್ಟು ಹಣ ಬಾಂಡ್ ಮೂಲಕ ಸಂದಾಯ ಆಗಿದೆ, ಅದರ ಮಾಹಿತಿ ಹೊರ ಬೀಳ್ತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಬಿಹಾರದಲ್ಲಿ ನೋಡಿ ನಿತೀಶ್ ಕುಮಾರ್ ಅವರ ಜೆಡಿಯು ಅಧಿಕಾರದಲ್ಲಿದೆ, ಆದ್ರೆ ಅವರಿಗೆ ಬಾಂಡ್ ಮೂಲಕ ಸಿಕ್ಕಿರೋ ಹಣ ತುಂಬಾನೇ ಕಡಿಮೆ. ಹಾಗಂತ ಜೆಡಿಯುಗೆ ಯಾರು ಹಣನೇ ಕೊಟ್ಟಿಲ್ವಾ, ಬಾಂಡ್ ಮೂಲಕ ಕೊಟ್ಟಿರುವುದು ಕಡಿಮೆ ಅಷ್ಟೇ. ಹೀಗೆ ಸಾಕಷ್ಟು ಪಕ್ಷಗಳು ನೇರವಾಗಿ ಹಣವನ್ನ ದೇಣಿಗೆ ಸ್ವೀಕರಿಸುವ ಸಾಧ್ಯತೆಗಳಿರುತ್ತವೆ, ಅವು ಗೊತ್ತಾಗೋದಿಕ್ಕೆ ದಾರಿ ಇಲ್ಲ. ಇನ್ನು ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡೋದು ಹೊಸ್ತಲ್ಲ, ಆದ್ರೆ ಅದರ ಬಗ್ಗೆ ಜನಕ್ಕೆ ಮಾಹಿತಿ ಗೊತ್ತಾಗಬೇಕು. ಯಾವ್ಯಾವ ಸಂಸ್ಥೆ ಯಾವ ಪಕ್ಷಕ್ಕೆ ಯಾವ ಸಂದರ್ಭದಲ್ಲಿ ಎಷ್ಟು ಹಣವನ್ನ ಕೊಟ್ಟಿದೆ ಅನ್ನೋದು ಗೊತ್ತಾದ್ರೆ ಅವರು ಸರ್ಕಾರಗಳಿಂದ ಪಡ್ಕೊಂಡಿರಬಹುದಾದ ಲಾಭಗಳೇನು ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಭ್ರಷ್ಟಾಚಾರ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಬಹಿರಂಗಗೊಳ್ಳುತ್ತೆ. ಇದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಬೇಕಾದ ವಿಷಯ. ಹೀಗಾಗಿ ಸುಪ್ರೀಂ ಕೋರ್ಟ್ ಇಂಥದ್ದೊಂದು ಆದೇಶವನ್ನು ಹೊರಡಿಸಿದೆ. ಗೆಳೆಯರೆ, ಇಲ್ಲಿ ಇನ್ನು ಯಾವೆಲ್ಲ ಕಂಪನಿಗಳು ದೇಣಿಗೆ ಕೊಟ್ಟಿವೆ, ಅವರಿಗೆ ಯಾವೆಲ್ಲ ಪ್ರಾಜೆಕ್ಟ್ಗಳು ಸಿಕ್ಕಿವೆ, ಯಾರ ಮೇಲೆಲ್ಲ ರೈಡ್ ಆಗಿತ್ತು, ಅವರು ಎಷ್ಟೆಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋ ಸಣ್ಣ ಝಲಕ್ಕನ್ನ ನಾವು ನೋಡೋದಾದ್ರೆ, ಇಲ್ಲಿ ಅತಿ ಹೆಚ್ಚು ದೇಣಿಗೆಯನ್ನು ಕೊಟ್ಟಿರುವ ಫ್ಯೂಚರ್ ಗೇಮಿಂಗ್ ಅಂಡ್ ಹೋಟೆಲ್ ಸರ್ವಿಸ್ ಮೇಲೆ 2022ರಲ್ಲಿ 409 ಕೋಟಿ ರೂಪಾಯಿಗಳಷ್ಟು ಅಕ್ರಮ ಹಣ ವರ್ಗಾವಣೆಯ ಆರೋಪ ಬಂದಿತ್ತು. ಆ ಕಂಪನಿ ಲಾಟರಿ ವ್ಯಾಪಾರ ಮಾಡ್ತಿರೋದ್ರಿಂದ ಹಾಗೂ ಇವರ ಮೇಲೆ ಸಾಕಷ್ಟು ಕೇಸುಗಳು ಇರೋದ್ರಿಂದ ಆ ಸಂಸ್ಥೆ ಸಾಕಷ್ಟು ಪ್ರಮಾಣದ ದೇಣಿಗೆಯನ್ನು ಕೊಟ್ಟಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೇಘಾ ಎಂಜಿನಿಯರಿಂಗ್ ಇನ್ಫ್ರಾ ಕಂಪನಿ 966 ಕೋಟಿ ರೂಪಾಯಿಗಳಷ್ಟು ಹಣವನ್ನು ದೇಣಿಗೆಯಾಗಿ ಕೊಟ್ಟಿದೆ. ಇದು ಸರ್ಕಾರಿ ಪ್ರಾಜೆಕ್ಟ್ ಗಳನ್ನ ತನ್ನದಾಗಿಸಿಕೊಳ್ಳುತ್ತೆ. 2023ರಲ್ಲಿ ಠಾಣೆ ಹಾಗೂ ಬೋರಿವಲಿ ನಡುವಿನ ಸುರಂಗ ಮಾರ್ಗ ನಿರ್ಮಾಣದ ಗುತ್ತಿಗೆಯನ್ನ ಈ ಕಂಪನಿಗೆ ಕೊಡಲಾಗಿತ್ತು. ಅದು 14,400 ಕೋಟಿ ರೂಪಾಯಿಗಳ ಮೊತ್ತದ ಪ್ರಾಜೆಕ್ಟ್. ಇನ್ನು ವೇದಾಂತ ಕಂಪನಿಯ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಇದೆ. ಹಾಗೆ ಡಿಎಲ್ಎಫ್ ಕಮರ್ಷಿಯಲ್ ಡೆವಲಪರ್ಸ್ ವಿರುದ್ಧ ಭೂ ಅಕ್ರಮದ ಪ್ರಕರಣ ಇದೆ. ಅದು ಸಿಬಿಐ ಹಾಗೂ ಇಡಿ ತನಿಖೆಯನ್ನು ಎದುರಿಸ್ತಾ ಇದೆ. ಇನ್ನು ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ ನ ವಿರುದ್ಧ ಫೆಮಾ ಅಂದ್ರೆ ವಿದೇಶಿ ವಿನಿಮಯ ಕಾಯ್ದೆಯ ಉಲ್ಲಂಘನೆ ಆರೋಪ ಇದೆ. ಡಾಕ್ಟರ್ ರೆಡ್ಡಿಸ್ ಕಂಪನಿಯ ಮೇಲೆ ಐಟಿ ದಾಳಿ ನಡೆದಿದೆ. ಚೆನ್ನೈ ಗ್ರೀನ್ ವುಡ್ ಪ್ರೈವೇಟ್ ಲಿಮಿಟೆಡ್, ಯಶೋಧ ಹಾಸ್ಪಿಟಲ್ಗಳ ವಿರುದ್ಧ ಕೂಡ ಆದಾಯ ತೆರಿಗೆಯ ಕೇಸುಗಳಿವೆ. ಒಟ್ಟಲ್ಲಿ ಒಂದಲ್ಲ ಒಂದು ಕೇಸುಗಳನ್ನು ಎದುರಿಸ್ತಾ ಇರುವ ಹಾಗೂ ಸರ್ಕಾರದಿಂದ ವಿಪರೀತ ಪ್ರಮಾಣದ ಪ್ರತಿಫಲಾಪೇಕ್ಷೆಯನ್ನ ಹೊಂದಿರುವ ಸಾಕಷ್ಟು ಕಂಪನಿಗಳು ಈ ದೇಣಿಗೆಯನ್ನ ಕೊಟ್ಟಿವೆ ಅನ್ನೋದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಂದೇನೆ. ಸದ್ಯಕ್ಕೆ ಬಿಜೆಪಿ ಅಧಿಕಾರದಲ್ಲಿದೆ, ಹೀಗಾಗಿ ಅವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಒಂದು ವೇಳೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಅಂತ ಇಟ್ಕೊಳ್ಳಿ, ಆಗ ಬಿಜೆಪಿಯವರು ಕೂಡ ಇದೇ ರೀತಿಯ ಆರೋಪವನ್ನ ಕಾಂಗ್ರೆಸ್ ವಿರುದ್ಧ ಮಾಡ್ತಾ ಇದ್ರು. ಎಲ್ಲ ಪಾತ್ರೆಗಳಲ್ಲಿರೋದು ನೀರೇ, ಆದ್ರೆ ಪಾತ್ರೆ ಬದಲಾದ ಹಾಗೆ ನೀರಿನ ಆಕಾರ ಕೂಡ ಬದಲಾಗತ್ತೆ ಅಷ್ಟೇ. ಇನ್ನು ಇಲ್ಲಿ ಕೂಡ SBI ಸಂಪೂರ್ಣ ಮಾಹಿತಿಯನ್ನು ಇನ್ನೂ ಬಹಿರಂಗಪಡಿಸಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ಮತ್ತೊಂದು ಗಡುವನ್ನು ಕೊಟ್ಟಿದೆ. ಗುರುವಾರದ ಹೊತ್ತಿಗೆ SBI ಮತ್ತಷ್ಟು ಮಾಹಿತಿಯನ್ನ ಹೊರ ಹಾಕಲೇಬೇಕಾಗಿದೆ. ರಾಜಕಾರಣ ಅನ್ನೋದಿದೆಯಲ್ಲ, ಇದು ಖಂಡಿತ ಪವಿತ್ರ ಗಂಗೆ ಅಲ್ಲ. ಅಲ್ಲಿ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತಗಳು ಇವೆಲ್ಲ ಎಲ್ಲ ರಾಜಕೀಯ ಪಕ್ಷಗಳ ಆಡಳಿತಾವಧಿಯಲ್ಲೂ ಇರೋದೆ. ಬಿಜೆಪಿ ಏನು ಶುದ್ಧಾನೂ ಅಲ್ಲ, ಇದರಿಂದ ಹೊರತಾಗೂ ಇಲ್ಲ. ಸೊ ಇಲ್ಲಿ ಬಾಂಡ್ಗಳ ಕುರಿತಾದ ಎಲ್ಲ ಮಾಹಿತಿಯು ಹೊರಬರುವ ಹಾಗಾಗ್ಲಿ, ಅದನ್ನ ತಿಳ್ಕೊಳ್ಳುವ ಹಕ್ಕು ಪ್ರತಿ ಭಾರತೀಯನಿಗೂ ಇದೆ. ಇದು ಗೆಳೆಯರೆ, ಪಕ್ಷಗಳು ಪಡೆದಿರುವ ದೇಣಿಗೆಯ ಬಗ್ಗೆ ಇದುವರೆಗೆ ಬಹಿರಂಗಗೊಂಡ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.